ತುಂಬಾ ಖಾರ ಚಿನ್ನಿ. ನನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ನೀವು ಅಂತೆಲ್ಲ ಕೇಳ್ತಾಳೆ. ಈಗ ಬೆಳಗ್ಗೆ ಎದ್ದು ಹೆಂಗಿರ್ತಿತ್ತು ಗೊತ್ತಾ ನನ್ನ ರೊಟೀನು ನನ್ನ ಗಂಡ ಇದ್ದಾಗ. ಯಾರನ್ನ ಎಲ್ರಲ್ಲಿ ಕುಡಿತಾರೇನೆ ಸಿಕ್ಬಾರ್ದ ವಿಚಾರಾಗೋಗ್ಬಿಡ್ತು. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಮಕ್ಕಳು 3 ಜನ ಯಲಹಂಕ ಹೊರಟಿದ್ವಿ. ಹಂಗೆ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಸ್ಸಿಗೆ ಕಾದು ಕಾದು ಸಾಕಾಯ್ತು. ಇನ್ನೇನು ಆಟೋ ಬುಕ್ ಮಾಡಬೇಕು ಅನ್ಕೊಂತಾ ಇದ್ವಿ. ಅಷ್ಟರಲ್ಲಿ ಯಲಹಂಕ ಬಸ್ ಬಂತು. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಮೇಲೆ ಇವತ್ತು ಬಸ್ಸಿಗೆ ಕಾದಿದ್ದೀವಿ. ಹಾಯ್ ಮಾಡೋಣ. ಹಾಯ್. ಅಕ್ಕನ ಮೇಲೆ ಕುತ್ಕೊಂಡಿದ್ಯಾ? ಚೆನ್ನಾಗಿ ಹೋಗಿ ಕುತ್ಕೊಬಿಟ್ಟವನ. ಪಾಪ ಈ ಕಡೆ ಏನಮ್ಮ? ಮಾಡ್ತಾವ್ರೆ ಕಬಾಬ್. ಇವಾಗ ಮಾಡ್ತಾವ್ರೆ ಕಬಾಬ್. ಬಿರಿಯಾನಿ ಪ್ಯಾರಡೈಸ್. ಸೊ ಫೈನಲಿ ಮನೆಗೆ ಬಂದು ಕೂತಿದ್ದೀವಿ. ಹೋಗಿ ಒಂದು 4 ದಿವಸ ಆಗಿತ್ತು ಅಷ್ಟೇನೆ. ಇವಾಗ ತಿರ್ಗಾ ಬಂದ್ವಿ. ನಮ್ದು ಒಂಥರ ಸಂಚಾರಿ ಅಂತ ಹೇಳ್ಬೋದು. ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ, ಯಾವಾಗ ಎಲ್ಲಿರ್ತೀವಿ ಅಂತ ಹೇಳಕ್ಕಾಗಲ್ಲ. ಬಟ್ 2 ನಮ್ಮನೆನೇ ಆಗಿರೋದ್ರಿಂದ ನಾವ್ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಇರಲೇಬೇಕು. ಇದ್ದೇ ಇರ್ತೀವಿ, ಏನು ಮಾಡಕ್ಕಾಗಲ್ಲ. ನಮ್ಮ ಮನೆ ಬರ ಹಂಗಾಗ್ಬಿಟ್ಟೈತೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ಕುತ್ಕೊಂಡಿದೀವ. ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನನ್ ಮಗನ್ ಬರ್ತಡೇ ಇನ್ನೇನ್ ಬರ್ತಾ ಇದೆ, ಜನವರಿ 25. ಎಷ್ಟು ಬೇಗ 2 ವರ್ಷ ಆಗೋಯ್ತು ನನ್ ಮಗನ್ಗೆ. ಹೆಂಗೆ ಅಂತಂದ್ರೆ 2 ಇಯರ್ಸ್ ಹೆಂಗ್ ಕಳೀತು ನಾನು ಇದನ್ನ ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಇವಾಗ ನನ್ನ 2 ಮಕ್ಳುನು ಇಲ್ಲಿ ನಮ್ಮ ಮಾವವ್ರ ತಂಗಿ ಮನೆಗೆ ಹೋಗಿದ್ದಾರೆ. ನಮ್ಮ ಅತ್ತೆ ಕರ್ಕೊಂಡು ಹೋಗೋರೆ. ಹೋಗಿ ಬಂದಾದ್ಮೇಲೆ ಅಂಗಡಿಗೆ ಹೋಗ್ಬೇಕು, ಬೇಗ ಬನ್ನಿ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಕಳ್ಸಿದೀನಿ. ಸೊ ಬಂದಿದ ತಕ್ಷಣ ಇಲ್ಲೇ ನಿಯರ್ ಬೈ ನನ್ನ ಮಗನ್ಗೆ ಹೋಗಿ ಇಬ್ರಿಗೂನು ಬಟ್ಟೆ ಕೊಡಿಸ್ಬೇಕು. ಸೊ ಹಂಗಾಗಿ ಆಲ್ರೆಡಿ ನನ್ನ ಮಗನ್ಗೆ ಗ್ರ್ಯಾಂಡ್ ಆಗಿರೋದು ಬಟ್ಟೆ ತಗೊಂಡ್ಬಿಟ್ಟಿದೀನಿ. ಇವಾಗ ಒಂದ್ ಸ್ವಲ್ಪ ಸಿಂಪಲ್ ಅಲ್ಲ ಅಥವಾ ಗ್ರ್ಯಾಂಡು ಅಲ್ಲ, ಆ ರೀತಿ ಏನಾದ್ರು ಕೊಡ್ಸೋಣ ಅಂತ ಅನ್ಕೊಂಡಿದೀನಿ. ನನ್ನ ಮೈಂಡಲ್ಲಿ ಒಂದಿದೆ. ನನ್ ಮಗಳಿಗೂ ಅಷ್ಟೇನೆ. ಬಟ್ ನೋಡೋಣ ಯಾವ ರೀತಿ ತಗೊಂತೀನಿ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಬರ್ತಡೇ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ, ಏನ್ ಪ್ಲಾನ್ ಇದೆ, ಏನು ಎತ್ತ, ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಹೋಗ್ತಾ ವ್ಲಾಗ್ಸ್ ಅಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ನಿಮ್ಗೆ ಗೊತ್ತು, ನಾನು ಫಸ್ಟಿಗೆ ನಾನು ಏನೂ ಹೇಳಲ್ಲ. ನಾನು ವಿಡಿಯೋ ಹಾಕಿದ್ಮೇಲೆನೆ ಎಲ್ರಿಗೂ ಗೊತ್ತಾಗೋದು ನಾನು ಏನ್ ಮಾಡಿದ್ದೆ, ನಾನು ಏನ್ ಪ್ಲಾನ್ ಮಾಡಿದ್ದೆ, ಏನು ಎತ್ತ ಅಂತೆಲ್ಲ ಅನ್ಬಿಟ್ಟು. ಬಟ್ ಅನ್ಕೊಂಡಿದೀನಿ ಹಿಂಗೆ ಮಾಡ್ಬೇಕು ಅಂತ ಅನ್ಬಿಟ್ಟು. ಬಟ್ ನೋಡೋಣ, ನಾವ್ ಅನ್ಕೊಂಡಂಗೆ ಏನೂ ಆಗಲ್ಲ ಅಲ್ವಾ. ಸೊ ಹಂಗಾಗಿ ಇವಾಗ ಒಂದು ವಿಡಿಯೋ ಅಪ್ಲೋಡ್ಗೆ ಇಟ್ಟಿದ್ದೀನಿ. ಅದೆಲ್ಲ ಅಪ್ಲೋಡ್ ಆಗೋ ಅಷ್ಟ್ರಲ್ಲಿ ಮಕ್ಳು ಬರ್ತಾರೆ. ಇಲ್ಲೇ ಒಂದು ವಾಕಿಂಗ್ ಹೋಗ್ಬಿಟ್ಟು ಹಂಗೆ ಅವ್ರಿಗೇನ್ ಬೇಕು ಅಂತೆಲ್ಲ ಕೊಡ್ಸ್ಕೊಂಬರೋಣ ಅಂತ ಅನ್ಕೊಂಡಿದೀನಿ. ಸೊ ಓಕೆ, ನಿಮ್ಗೆ ನಾನು ಶಾಪಲ್ಲಿ ಸಿಗ್ತೀನಿ. ಯಲಹಂಕ ಅಂತಂದ್ರೆ ನನ್ನ ಫೇವ್ರೆಟ್ ಶಾಪಿಂಗ್ ಸ್ಪಾಟ್. ಎಲ್ಲೂ ದೂರ ಹೋಗಂಗಿಲ್ಲ, ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮ್ಗೆ ಪ್ರತಿಯೊಂದು ಎಲ್ಲಾ ಬ್ರಾಂಡೆಡ್ಸ್, ನಾನ್ ಬ್ರಾಂಡೆಡ್ಸ್ ಎಲ್ಲ ಸಿಕ್ಬಿಡುತ್ತೆ. ನನ್ನ ಫೇವ್ರೆಟ್ ಅಂತ ಅಂದ್ರೆ ನಾನ್ ಜಾಸ್ತಿ ಸ್ವಲ್ಪ ಬ್ರಾಂಡ್ಸ್ ಪ್ರಿಫರ್ ಮಾಡ್ತೀನಿ. ಸೊ ಹಂಗಾಗಿ ನೋಡೋಣ ಇವತ್ತು ಹೆಂಗೆಲ್ಲ ಬಟ್ಟೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಒಳಗಡೆ ಎಡಿಟ್ ಮಾಡ್ತಾ ಇದ್ದೆ ಅನ್ಬಿಟ್ಟು ಬಾಕ್ಲ ಹಾಕೊಂಡಿರ್ತೀನಿ, ಮೀನ್ಸ್ ಚಿಲ್ಕ ಹಾಕೊಂಡಿರ್ತೀನಿ. ನಮ್ಮ ಮಾವ ಇಲ್ಲಿ ಟಿವಿ ನೋಡ್ತಾ ಇದ್ರು. ಅವರು ಎಲ್ಲ ಆಚೆ ಹೋಗ್ಬಿಟ್ಟವ್ರೆ ಚಿಲ್ಕ ಹಾಕೊಂಡು.
ನೋಡಿ ನಮ್ದು ಇಲ್ಲಿ ಒಂದೇ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ. ಲೈಟ್ ಗೀಟ್ ಹಾಕೊಂಡಿಲ್ಲ ಅಂತಂದ್ರೆ ಬೆಳಕು ಬರಲ್ಲ. ನನ್ಗೆ ಏನಪ್ಪಾ ಅಂತಂದ್ರೆ ಮನೆ ಬೆಳಕಿರ್ಬೇಕು. ಕತ್ಲೆ ಅಂತಂದ್ರೆ ನನಗೆ ಆಗಲ್ಲ. ನನ್ಗೆ ಇತ್ತೀಚೆಗೆ ತುಂಬಾ ಒಂಥರ ಕತ್ಲಲ್ಲಿ ಕುತ್ಕೋಬೇಕಂದ್ರೆ ನನ್ಗೆ ಆಗಲ್ಲ. ನೋಡಿ ಆಲ್ರೆಡಿ ಪೂಜೆನೂ ಮಾಡ್ಬಿಟ್ಟವ್ರು ಬಿಡಿ, ಶುಕ್ರವಾರ ಅಲ್ವಾ, ಮಾಡ್ಬಿಟ್ಟಿರ್ತಾರೆ. 2.5 years ಆಗ್ತಾ ಬಂತು ಫ್ರೆಂಡ್ಸ್. ನಾನು ನನ್ನ ದೇವ್ರ ಮನೆ ಒಳಗಡೆ ಬಂದು ಅವಾಗ ಹೆಂಗ್ ಪೂಜೆ ಮಾಡ್ತಾ ಇದೆ ಅಂದ್ರೆ, ಅವಾಗೆಲ್ಲ ನನ್ ಗಂಡ ಇದ್ದಾಗ ಯಾವ ರೇಂಜ್ ಪೂಜೆ ವ್ರತಗಳೆಲ್ಲ ಮಾಡ್ತಿದ್ದೆ ಅಂದ್ರೆ 4:15 ಎದ್ದು ಒಂದು ವ್ರತ ಮಾಡ್ತಿದ್ದೆ ನಾನು. ಅದು ಪ್ರತಿ ಶನಿವಾರ ಮಾಡುವಂತದ್ದು. ಆ 4:15 ವ್ರತ ಮಾಡಕ್ಕೆ ನಾನು 3 ಗಂಟೆಗೆ ಎದ್ದು ಕುತ್ಕೊಂತಿದ್ದೆ. ಆಮೇಲೆ ಪ್ರತಿ ಮಂಗಳವಾರ ಸೋಮವಾರ ಏನೇನೆಲ್ಲ ಮಾಡಾಕ್ತಿದ್ದೆ ಅಂತಂದ್ರೆ ನಾನು, ನಿಜ ನನ್ ಗಂಡನೇ ಏನ್ ಮಾಡ್ತಿದ್ಯ ಲಕ್ಷ್ಮಿ, ನೀನು ಎಷ್ಟು ಪೂಜೆ ಮಾಡ್ತೀಯ, ಎಷ್ಟು ವ್ರತಗಳು ಮಾಡ್ತೀಯ ಅನ್ನೋರು. ಅಯ್ಯೋ ಈ ಸೈಡ್ ಗ್ಯಾಪ್ ಅಲ್ಲಿ ನಾನು ಗೀಸರ್ ಹಾಕಿದ್ದೆ ನೋಡಿ. ಒಂದೊಂದ್ಸಲಿ ಮರ್ತೇ ಹೋಗ್ಬಿಟ್ಟಿರ್ತೀನಿ. ಎಷ್ಟು ಮಾಡ್ತೀಯ ಅಂತ ಅನ್ನೋರು. ಇವಾಗ ಅವಾಗೆಲ್ಲ ಹೆಂಗೆ ನಾನು ಮಾಡಿದೀನೋ ಇವಾಗ ನೋಡ್ರಿ ಅಲ್ಲಿ ಹೋಗ್ತೀನಿ, ಬಟ್ ದೇವ್ರ ಮನೆ ಒಳಗಡೆ ಹೋಗಕ್ ನನಗೆ ಮನ್ಸ್ ಬರಲ್ಲ. ಆಯ್ತು 2.5 ವರ್ಷ ನಾನು ಯಾವತ್ತು ಅವ್ರು ಹೋಗಿದ್ದ ದಿವಸ ಹಾಸ್ಪಿಟ್ಲಿಂದ ಬಂದಿಲ್ ಕೂತಿ ನಾನು ಒಳಗಡೆ ಹೋಗಿ ದೇವ್ರ ಮನೆ ಒಳಗಡೆ ಹೋಗಿ ಆ ಫೋಟೋ ಎತ್ತು ಹೊಡೆದಾಕದ್ನೋ ಅವತ್ತೇ ಮುಗೀತು. ಅದಿಂದ ಈಚೆಗೆ ನನ್ ಇಲ್ಲಿ ಎಸ್ಪೆಷಲಿ ಅಲ್ಲಿ ಪೂಜೆ ಮಾಡ್ತೀನಿ ನಮ್ಮ ಅಪ್ಪನ ಬಲವಂತಕ್ಕೆ. ಹೌದು, ಇಲ್ಲಿ ನಮ್ಮ ಅತ್ತೆ ಅವರೇ ಮಾಡ್ಕೊಂತಾರೆ, ಮುಂಚೆನೂ ಮಾಡೋರು. ಬಟ್ ನಾನು ಬಂದ ಮೇಲೆ ನಾನ್ ಪೂಜೆ ಈ ಬೇಗ ಬೆಳಗ್ಗೆ ಎದ್ದು ಹೆಂಗಿರ್ತಿತ್ತು ಗೊತ್ತಾ ನನ್ ರೊಟೀನು. ನನ್ ಗಂಡ ಇದ್ದಾಗ ನಾನು ಎದೊಳ್ತಾ ಇದ್ದಿದ್ದೆ, ಸುಳ್ಳು ಹೇಳೋದೇನು, ನಾನು ಎದೊಳ್ತಾ ಇದ್ದಿದ್ದೆ 7:30 8 ಗಂಟೆ ಒಳಗೆ ನಾನು ಎದೊಳ್ತಾ ಇದ್ದಿದ್ದು. ಆಯ್ತಾ, ಎದ್ದಿದ ತಕ್ಷಣ ನನ್ ಕೆಲ್ಸನೇ ಪಾತ್ರೆ ತೊಳೆಯೋದು. ಪಾತ್ರೆ ತೊಳೆದು ಕಸ ಗುಡ್ಸಿ ಮನೆ ಒರೆಸಿ ಆಚೆಗಡೆ ನಮ್ಮ ಅತ್ತೆ ರಂಗೋಲೆ ಬಿಟ್ಕೊಂಡಿರೋರು. ಅಷ್ಟೆಲ್ಲಾ ಮಾಡಿದ ತಕ್ಷಣ ಡೈರೆಕ್ಟ್ ಸ್ನಾನಕ್ಕೆ ಹೋಗ್ತಿದ್ದೆ. ಸ್ನಾನ ಮುಗಿಸಿ ನಾನು ನಮ್ಮತ್ತೆ ತಿಂಡಿ ಗಿಂಡಿ ಮಾಡಿದ್ರೆ ಓಕೆ, ಇಲ್ಲ ನಾನೇ ಮಾಡ್ಬೇಕು ಅಂತಂದ್ರೆ ನಾನು ತಿಂಡಿ ಮಾಡಿ ಆಮೇಲೆ ಪೂಜೆ ಎಲ್ಲ ಮುಗಿಸ್ಬಿಡ್ತಿದ್ದೆ. ಆಲ್ಮೋಸ್ಟ್ 10 ಗಂಟೆ ಒಳಗೆ 9:30 ಒಳಗೆ ನಾನು ಪೂಜೆ ಮುಗಿಸ್ಬಿಡ್ತಿದ್ದೆ ನನ್ ಗಂಡ ಇದ್ದಾಗ. ಆಮೇಲೆ ಒಂದು ಚೊಂಬು ತುಳಸಿ ಗಿಡಕ್ಕೆ ನೀರ್ ಹಾಕಿ ಅಂತ ಅನ್ಬಿಟ್ಟು ನನ್ ಗಂಡಂಗೆ ಯಾವಾಗ್ಲೂ ಕೊಡ್ತಾ ಇದ್ದೆ. ನೀರ್ ಕೊಡ್ತಾ ಇದ್ದೆ. ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ತುಳಸಿ ಗಿಡಕ್ಕೆ ನೀರ್ ಹಾಕ್ಬಿಟ್ಟು ಹೋಗ್ಬೇಕು. ಅದೊಂದು ಅಭ್ಯಾಸ ಇಟ್ಸಿದ್ದೆ ನಾನು. ಹೆಂಗೆ ಹರ್ಟ್ ಆಗ್ಬಿಡುತ್ತೆ ಅಂತಂದ್ರೆ ನಿಜವಾಗ್ಲೂನು ನಾನು ಇಲ್ಲಿಗೆ ಬಂದ್ರೆ ಆ ರೇಂಜಿಗೆ ಹರ್ಟ್ ಆಗ್ಬಿಡುತ್ತೆ ನನ್ಗೆ. ಏನೇನೆಲ್ಲ ಪೂಜೆ ಪುನಸ್ಕಾರ ಮಾಡಿ ದೇವ್ರು ದಿಂಡ್ರು ಅಂತೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ದೆ. ಅಲ್ಲ ನನ್ ಮದ್ವೆ ಆದ್ಮೇಲೆ ಇಷ್ಟೆಲ್ಲಾ ಮಾಡ್ತಿದ್ದೆ ಅಂತೆಲ್ಲ, ಮದ್ವೆಗಿಂತ ಮುಂಚೆನೂ ನನ್ ದೇವ್ರು ಅಂತೆಲ್ಲ ತುಂಬಾ ಮಾಡ್ತಿದ್ದೆ ಬಿಡಿ. ನಾನು ಮದ್ವೆ ಮುಂಚೆ ತುಂಬಾ ವ್ರತ ಎಲ್ಲ ಮಾಡ್ತಾ ಇದ್ನಲ್ಲ, ಮದ್ವೆ ಆದ್ಮೇಲೆ ಇವ್ರು ಸಿಕ್ಕದ್ಮೇಲೆ ಅದು ಹೇಳ್ತಿದ್ದೆ, ನಾನು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ದು ನಿನ್ನಂತ ಒಳ್ಳೆ ಹುಡುಗ ಸಿಗಕ್ಕೆ, ನಿನ್ನಂತವ್ರು ಸಿಗಕ್ಕೆ, ನೀನೆಂತ ತಿಪ್ಪುರ್ ಸುಂದ್ರ ಹಂಗೆ ಹಿಂಗೆ ಅಂತೆಲ್ಲ ರೇಗಿಸ್ತಾ ಇದ್ದೆ ನಾನು ನನ್ನ ಹಸ್ಬೆಂಡ್ಗೆ. ಹ್ಞೂ ಕಣೆ, ನಾನು ಒಪ್ಪಿದ್ಕೆ ಕಣೆ ನೀನ್ ಮದ್ವೆ ಆಗಿದ್ದು ಅಂತೆಲ್ಲ ಹಿಂಗೆ ಮಾಮೂಲಿ ನಾವು ಹಿಂಗೆ ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಹೆಂಗಿದೀವಿ ಅಂತಂದ್ರೆ ಮೋರ್ ದ್ಯಾನ್ ಹಸ್ಬೆಂಡ್ ಅಂಡ್ ವೈಫ್ ವಿ ಆರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ನನ್ನ ಫ್ರೆಂಡ್ಸ್ಗಳನ್ನ ಮರ್ತು ಬಿಟ್ಟಿದ್ದೆ ನಾನು. ಮದ್ವೆ ನನ್ ಗಂಡ ನನಗ್ ಸಿಕ್ತಾಗಿಂದ ನಾನು ಜಾಸ್ತಿ ಹೊರಗಡೆ ಮಾತಾಡ್ತಾ ಇರಲ್ಲ. ಏನು ಪ್ರತಿಯೊಂದು ಚಿಕ್ಕ ವಿಷಯಗಳನ್ನೂ ನಾವು ಶೇರ್ ಮಾಡ್ಕೊಂಡು ಹೇಳ್ತಲ್ಲ, ಹಂಗಿದ್ದಿದ್ದು ನನ್ಗೆ. ಇಲ್ಲೆಲ್ಲಾ ನೋಡ್ತಾ ಇದ್ರೆ ಅವ್ರು ಇಲ್ಲೇ ಎಲ್ಲೋ ಕುತ್ಕೊಂಡವ್ರೆ ನಾನು ನೋಡ್ತಾವ್ರೆ ಅಂತ ಅನ್ಸುತ್ತೆ ಅವ್ರ ಫೋಟೋ ನೋಡ್ದಾಗೆಲ್ಲ. ಇನ್ಫ್ಯಾಕ್ಟ್ ಎಂಗೇಜ್ಮೆಂಟ್ ಆಗಿದ್ದ ನೆಕ್ಸ್ಟ್ ಡೇನೆ ವಾಲ್ ಪೇಪರ್ ಬಂದು ನಂದು ನನ್ ಗಂಡಂದಿತ್ತು. ಮದ್ವೆ ಆಗಿದ ತಕ್ಷಣ ವಾಲ್ ಪೇಪರ್, ನನ್ ಫೋನ್ ವಾಲ್ ಪೇಪರ್ ಬಂದು ನನ್ ಗಂಡಂದಾಗಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಹೋದ್ಮೇಲೆ ಒಳಗಡೆ ನನ್ ಮಗಳು ಹುಟ್ಟೋದ್ಮೇಲೆ ವಾಲ್ ಪೇಪರ್ ಬಂದು ನನ್ ಮಗಳದ್ ಹಾಕೊಂಡಿದ್ದೆ. ಒಳಗಡೆ ಸ್ಕ್ರೀನ್ ಇರುತ್ತೆ ನೋಡಿ, ಅದ್ರಲ್ಲಿ ನನ್ನ ಹಸ್ಬೆಂಡ್ ಹಾಕೊಂಡಿದ್ದೆ.
ಆಯ್ತಾ. ಆಮೇಲೆ ಯಾವಾಗ ನನ್ ಮಗಳು ಕೇಳ್ಬಿಡ್ತಾಳೆ, ಕೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ಅವಳಿಗೆ ಏನ್ ಉತ್ತರ ಕೊಡ್ಲಿ ನಾನು ಅಂತ ಅನ್ನೋವಾಗ ನಾನು ಅದನ್ನ ಸೀಕ್ರೆಟ್, ಏನಂತಾರೆ, ಒಂದು ಸೀಕ್ರೆಟ್ ಲಾಕ್ ಮಾಡಿ ಅದನ್ನ ಎಲ್ಲಾನು ಮುಚ್ಚಿಟ್ಟಿದೆ. ನನ್ ಮಗಳು ನೋಡ್ಬಿಟ್ರೆ ಕೇಳ್ಬಿಡ್ತಾಳೆ, ನಾನು ಅವಳಿಗೂ ಬಾಯೇ ಇಲ್ಲ ನನ್ಗೊಳಗೆ, ಪಪ್ಪ ಎಲ್ಲಿ ಅಂತ ಕೇಳ್ಬಿಟ್ರೆ ನಾನು ಏನಂತ ಉತ್ತರ ಕೊಡ್ಲಿ ಅನ್ಬಿಟ್ಟು ನಾನೇ ಸೀಕ್ರೆಟ್ ಲಾಕ್ ಓಪನ್ ಮಾಡೋದು ಫೋನಲ್ಲಿ, ಫೋಟೋ ನೋಡೋದು, ತಿರ್ಗಾ ಹಂಗೆ ಮುಚ್ಚೋದು. ಇವಾಗ ಹಂಗ್ ಮಾಡ್ತಾ ಇಲ್ಲ ನಾನು. ಇವಾಗ ಅವಳಿಗೂನು ಆಲ್ಮೋಸ್ಟ್ ಕಂಪ್ಲೀಟ್ ಬುದ್ಧಿ ಬಂದಿದೆ. ಅವಳಿಗೆ ಕೇಳ್ತಾಳೆ ಪಪ್ಪ ಎಲ್ಲಿ, ಪಪ್ಪ ಎಲ್ಲಿ, ಎಲ್ಲಿ ಹೋದ್ರು, ಯಾಕೆ ಹೋದ್ರು, ಹೆಂಗ್ ಹೋದ್ರು ಎಲ್ಲಾ ಕೇಳ್ತಾಳೆ. ಫೋಟೋ ನೋಡ್ತಾಳೆ, ಪಪ್ಪನ್ ಫೋಟೋ ಅಲ್ಲ, ಅಲ್ಲಿ ಯಾಕೆ ಆ ತರ ಇದೆ, ಇಲ್ಲಿ ಎಂಗೇಜ್ಮೆಂಟ್ ಫೋಟೋ ನೋಡ್ತಾಳೆ, ಇಲ್ಲಿ ಯಾಕೆ ಈ ತರ ಇದೆ, ಈ ಪ್ರತಿ ಒಂದು ಪ್ರಶ್ನೆ ಮಾಡ್ತಾಳೆ. ಬನ್ನಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಇದು ನಮ್ದು ಎಂಗೇಜ್ಮೆಂಟ್ದು, ಅಲ್ಲಿ ಲಾಲಿಪಾಪ್ ಏನೋ ಇಟ್ಕೊಂಡಿದೀವಿ, ಅದವ್ರ ಫ್ರೆಂಡ್ಸು ಕೇಕ್ ಕಟ್ ಮಾಡಿಸ್ಬೇಕಾರೆ ತಂದಿದ್ದು. ಅದನ್ನ ನನ್ ಮಗಳು ಕೇಳೋದು, ಆಯ್ತಾ. ಇದನ್ ನೋಡ್ತಾಳೆ, ಇದನ್ ಕೇಳ್ತಾಳೆ. ಆಮೇಲೆ ನೋಡಿ, ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸಿದೀವಲ್ಲ, ಪಪ್ಪ ನೀವ್ ಇಲ್ಲೆಲ್ಲ ಹೋಗಿದ್ದೀರಾ, ನನ್ನನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ, ಪಪ್ಪ ನೀನು ಇಲ್ಲೆಲ್ಲ ಹೋಗಿದ್ದೀರಾ, ನನ್ ಯಾಕೆ ಕರ್ಕೊಂಡು ಹೋಗಿಲ್ಲ ನೀವು ಅಂತೆಲ್ಲಾ ಕೇಳ್ತಾಳೆ. ಏನಂತ ಉತ್ತರ ಕೊಡ್ಲಿ ನಾನು ಅವಳಿಗೆ? ಅಯ್ಯೋ ಥೂ, ನನ್ ಜೀವನ ಅಂತೂ ಯಪ್ಪ ಯಾರಿಗೂ ಬೇಡ, ನನ್ ಜೊತೆಗೂ ಬೇಡ ಅನ್ಸ್ಬಿಡುದು ಒಂದೊಂದ್ಸಲಿ. ಮಕ್ಳು ಈ ತರ ಪ್ರಶ್ನೆ ಕೇಳ್ಬಿಟ್ರೆ ನಮ್ಗೆ ಹೆಂಗೆ ಕಳ್ಳು ಹಿಂಡ್ದಂಗ ಆಗತ್ತೆ ಅಂತಂದ್ರೆ, ಇವಾಗ ನಾನು ಬೇಕು ಬೇಕಂತ ಅವಳಿಗೆ ಅದನ್ನ ನೆನ್ಪಿಸಲ್ಲ. ನಾನು ಹೋಗ್ತಾ ಹೋಗ್ತಾ ಅದು ಅವಳಿಗೆ ಗೊತ್ತಾಗುತ್ತೆ. ಹಿಂಗೆ ಅಂತಂದ್ರೆ ಬೆಳೀತಾ ಬೆಳೀತಾ ಮಕ್ಳಿಗೆ ಅವರೇ ತಿಳ್ಕೊಂತಾರೆ. ನಾವ್ ಅದನ್ನ ಸ್ಟ್ರೆಸ್ ಮಾಡಿ ಅವ್ರಿಗೆ ತಲೆ ತುಂಬಬಾರ್ದು. ನಿಮ್ ಪಪ್ಪ, ನಿಮ್ಮ ಅಮ್ಮಮ್ಮ ಅಂತೆಲ್ಲ ನಾವ್ ತಲೆಗೆ ತುಂಬಬಾರ್ದು. ಯಾವಾಗಾದ್ರೂ ಒಂದ್ಸಲಿ ಫೋನ್ ಇಸ್ಕೊಂಡ್ ಗೇಮ್ಸ್ ಎಲ್ಲ ಆಡೋದು, ಸಾರಿ ಗೇಮ್ಸ್ ಅಂತೀನಿ, ಆಫ್ಲೈನ್ ಗೊಂಬೆಗಳು ನೋಡ್ತಾ ಇರ್ತಾಳಲ್ಲ, ಅವಾಗ ಮೈ ಫೈಲ್ಸ್ ಹೋಗಿ ನೋಡ್ಬಿಡ್ತಾಳೆ. ಅವಾಗ ಅದೆಲ್ಲ ಮುಚ್ಚಿಡಕ್ ಆಗಲ್ಲ. ನಾನು ಅವಾಗ ಕೇಳಕ್ ಹೇಳ್ತಾರೆ ಮಕ್ಳು ಆಬ್ವಿಯಸ್ ಆಗಿ. ಹಂಗಾಗಿ ಪ್ರೆಷರ್ ಕೊಡಲ್ಲ ನಾನು ಅವ್ರಿಗೆ. ಅವಾಗ ನಾನೇ ನೆನ್ಪಿಸ್ಕೊಂತೀನಿ, ಬಟ್ ಮಕ್ಳು ಪ್ರೆಷರ್ ಕೊಡಲ್ಲ. ಇತ್ತೀಚೆಗಂತೂ ಹೆಂಗೆ ಅವಳನ್ನ ಮೇಂಟೈನ್ ಮಾಡಕ್ ಆಯ್ತಲ್ಲ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ. ಮುಂದೆ ಹೋಗ್ತಾ ಹೋಗ್ತಾ ಅವಳಿಗೆ ಅರ್ಥ ಆಗುತ್ತೆ. ನಾವ್ ಹೇಳ್ಕೊಡ್ಬಾರ್ದು, ನಾವ್ ಹೇಳ್ಬಾರ್ದು, ಅವಳೇ ಅರ್ಥ ಮಾಡ್ಕೊಂತಾಳೆ ಅಂತ ಅನ್ಬಿಟ್ಟು ಸುಮ್ಮನೆ ಇದೀನಿ. ಬಟ್ ನಿಜಕ್ಕೂ ಎಷ್ಟು ಫೀಲ್ ಆಗುತ್ತೆ, ಹರ್ಟ್ ಆಗುತ್ತೆ ಅಂತ ಆ ಒಂದು ಸಿಚುವೇಶನ್ ಅಲ್ಲಿ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ಸುಮ್ಮನೆ ಹೇಳ್ತಾರೆ ಏನ್ ಯಾರಿಗೋ ಆಗಿರೋದು ಇವ್ರಿಗೆ ಆಗಿದ್ಯಾ ಅಂತ ಅಂದ್ಬಿಟ್ಟು, ಅದನ್ನ ಅನ್ಭವಿಸ್ಬಿಟ್ಟು ನೋಡಿ, ಆಮೇಲೆ ಹೇಳಿ ಆಗ್ಬಾರ್ದಾಗಿದ್ಯಾ ಅಂತ, ಅವಾಗ ಗೊತ್ತಾಗತ್ತೆ ನಿಮ್ಗೂನು. ಸೊ ಇವಾಗ ನನ್ ಮಕ್ಳು ಬರೋದನ್ನ ವೇಟ್ ಮಾಡ್ತಾ ಇದೀನಿ. ಆ ಗ್ಯಾಪ್ ಅಲ್ಲಿ ನನ್ನ ನೆನಪುಗಳು ಏನಿತ್ತು ಅದನ್ನ ನಿಮ್ ಹತ್ರ ಹಂಗೆ ಒಂಚೂರು ಶೇರ್ ಮಾಡ್ಕೊಂಡೆ ಅಷ್ಟೇ. ಇವಾಗ ನಾನು ನನ್ ಮಗಳು ಬಾಮ್ಮ, ಸರಿ, ನಾನು ನನ್ ಮಗಳು ಇವಾಗ ಇಲ್ಲೇ ಮನೆ ಮೇನ್ ರೋಡ್ ಅಲ್ಲಿ 500 meters ಅನ್ಕೊಳ್ಳಿ, ಝೀ ಕೋಡ್ ಇದೆ, ಝೂಡಿಯೋ ಇದೆ, ಸಿಕ್ಕಾಪಟ್ಟೆ ಬ್ರಾಂಡ್ಸ್ ಇದಾವೆ. ಅಲ್ಲೇ ಹೋಗಿ ನೋಡೋಣ ಯಾವ್ಯಾವ ತರ ಕಲೆಕ್ಷನ್ಸ್ ಇದೆ, ಏನ್ ತಗೋತೀವಿ ಏನು ಎತ್ತ ಅಂತ. ತುಂಬಾ ಜಾಸ್ತಿ ಏನ್ ಶಾಪಿಂಗ್ ಮಾಡಲ್ಲ, ಸ್ವಲ್ಪನೇ ಮೊದ್ಲೇ ತಗೊಂಡ್ಬಿಟ್ಟಿದೀನಿ. ಹೂನಮ್ಮ ಅಲ್ಲೇ. ಇವಳನ್ನ ಇವಾಗ ಬಲವಂತ ಮಾಡ್ಕೊಂಡ್ ಕರ್ಕೊಂಡ್ ಬಂದಿರೋದು ನನ್, ಬಾಮ್ಮ ಒಬ್ಳೆ ಹೋಗ್ಬೇಕು ಅಂತ. ಫಸ್ಟು ಝೀ ಕೋಡಿಗೆ ಹೋದೆ. ಅಲ್ಲಿ ಏನಂದ್ರೆ ಚಿಕ್ಕ ಮಕ್ಳಿಗೆ ಕ್ಯೂಟ್ ಆಗಿರೋದು ಟಾಪ್ಸ್ ಆಗಿರ್ಬೋದು, ಮತ್ತೆ ಫ್ರಾಕ್ಸ್ ಟೈಪ್ ಎಲ್ಲ ಚೆನ್ನಾಗ್ ಸಿಗುತ್ತೆ. ಬಟ್ ಕ್ವಾಲಿಟಿ ಹೆಂಗಿದೆ ಅಂತ ನನಗ್ ಗೊತ್ತಿಲ್ಲ. ಒಂದ್ಸಲಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು ನಂಗೆ. ಸೊ ಹಂಗಾಗಿ ಹೋದೆ. ಬಟ್ ನನ್ ಮಗ್ಳಿಗೆ ಯಾವ್ದು ಇಷ್ಟ ಆಗ್ಲಿಲ್ಲ. ಅವಳಿಗೆ ಚಾಯ್ಸ್ ಮಾಡ್ಕೊಳಕ್ಕೆ ಅಂತ ಬಿಟ್ಟೆ. ಇದೇನ್ ಮಮ್ಮ ಅಂತ ಇದ್ಲು. ಬಟ್ ಕಲೆಕ್ಷನ್ಸ್ ನಮಗ್ ಚೆನ್ನಾಗ್ ಅನ್ಸುತ್ತೆ, ಮಕ್ಳಲ್ವಾ ಹಾಕೊಳ್ಳೋರು, ಇವಾಗ ಅವ್ರು ಕಿರಿಕಿರಿ ಮಾಡ್ತಾರೆ. ಸೊ ಹಂಗಾಗಿ ಯಾವ್ ತಗೋತಿಯ ತಗೊಳಮ್ಮ ಅಂತ ಬಿಟ್ಟಿದ್ದೆ. ನೋಡೋಣ ಒಂದ್ಸಲಿ ಕ್ವಾಲಿಟಿ ಹೆಂಗಿದೆ ಅಂತ ಅನ್ಬಿಟ್ಟು. ಝೀ ಕೋಡ್ ಎಲ್ಲಾ ಕಡೆ ಇದೆ ಶಾಪ್ಸ್. ನಾನು ಇದನ್ನ ನೋಡಮ್ಮ ಇದು ಚೆನ್ನಾಗಿದೆ ಕಲರ್ ಅಂತ ಅಂದ್ರೆ ಅವಳೇನೋ ಇಷ್ಟಪಡ್ಲಿಲ್ಲ ಇದು. ಸೊ ನೆಕ್ಸ್ಟ್ ನಾವು ಅಲ್ಲೇ ಇನ್ನೊಂದ್ ಶಾಪಿಗೆ ಹೋದ್ವಿ. ಅದೇ ರೋಡಲ್ಲಿ ಇನ್ನೊಂದಿತ್ತು. ಸೊ ಇಲ್ಲಿಗ್ ಬಂತು ಅಂದ್ರೆ ಎಲ್ಲ ಪುಟಾಣಿ ಮಕ್ಳಿಗಿತ್ತು. ಇಲ್ಲಿ ಏನಪ್ಪ ತಗೊಳ್ಳೋದು ನನ್ ಮಗಳಿಗೆ ಅಂತ ಅನ್ನಿಸ್ತು. ಫಸ್ಟ್ ನನಗೆ ನನ್ ಮಗಳಿಗೆ ತಗೋಬೇಕಿತ್ತು, ಯಾಕಂದ್ರೆ ಮಗನ್ಗೆ ಆಲ್ರೆಡಿ ಒಂದ್ ಗ್ರ್ಯಾಂಡ್ ಆಗಿರೋದು ತಗೋಬಿಟ್ಟಿದ್ದೆ ನಾನು. ಸೊ ಹಂಗಾಗಿ ಇದೇನೋ ಯೂಸ್ಟಾನೋ ಏನೋ ಶಾಪ್ ಹೆಸರು.
ಇಲ್ಲಿ ಗೋಲಿ ಅಂತೆ ಶಾಪ್ ಹೆಸರು. ಸೊ ನಾನು ನನ್ನ ಮಗಳು ಫ್ರೆಂಚ್ ಫ್ರೈಸು ಮತ್ತೆ ನನ್ನ ಫೇವ್ರೆಟ್ ವಡಾ ಪಾವು. ಇದು ಚೀಸಲ್ಲಿ ಇತ್ತು. ಸೊ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಹಂಗಾಗಿ ತಿನ್ಕೊಂಡು ಕುತ್ಕೊಂಡ್ವಿ ಇಬ್ರುನು. ಬಾ ಈ ಕಡೆ ಬಾ. ಇವಾಗ ನಾವು ವಡಾ ಪಾವು ಮತ್ತೆ ಫ್ರೆಂಚ್ ಫ್ರೈಸ್ ಪೆರಿ ಪೆರಿ ಇದೆಲ್ಲ ತಿನ್ಬಿಟ್ಟು ಖಾರ ಹತ್ತಿಸ್ಕೊಂಡು ಪಕ್ಕದಲ್ಲೇ ಜ್ಯೂಸ್ ಕುಡಕ್ಕೆ ಅಂತ ಬಂದಿದೀವಿ. ಇಲ್ಲಿ ಬಿಡಿ ಏನ್ ಲೈನಿಗೆ ಆ ಅಂಗಡಿ ಈ ಅಂಗಡಿ ಎಲ್ಲಾ ಅಂಗಡಿನೂ ಐತೆ. ನನ್ ಮಗಳು ನನ್ ಜೊತೆ ಬಟ್ಟೆ ತಗೊಳಕ್ಕೆ ಅಂತ ಬಂದಿಲ್ಲ. ಐಸ್ ಕ್ರೀಮು, ಜ್ಯೂಸು, ಚಾಕ್ಲೇಟು ಒಂದ್ ರೌಂಡ್ ಅಲ್ಲಿಂದ ಮನೆಯಿಂದ ಇಲ್ಲಿವರೆಗುನು ಒಂದ್ ರೌಂಡ್ ಆಗೋಯ್ತು. ಚಾಕ್ಲೇಟ್, ಜ್ಯೂಸ್, ಫ್ರೆಂಚ್ ಫ್ರೈಸ್ ಅನ್ಕೊಂಡಲ್ಲ. ನೆಕ್ಸ್ಟ್ ಇವಾಗ ಪಿಜ್ಜಾ ಕೇಳ್ತಾಳೆ. ಇದೇ ಲೈನಲ್ಲಿ ಐತೆ ಪಿಜ್ಜಾ. ಇಲ್ಲಿ ಇವಾಗ ಇಲ್ಲಿ ಫಸ್ಟ್ ವಾಟರ್ ಮಿಲನ್ ಜ್ಯೂಸ್ ಕುಡ್ಬಿಡೋಣ. ನೋಡಿ ಇಲ್ಲಿ ಎದುರುಗಡೆ ಸ್ಟುಡಿಯೋ ಇದೆ. ಇಲ್ಲಿ ನೋಡೋಣ, ಟ್ರೈ ಮಾಡೋಣ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಇಲ್ಲಿ ಜ್ಯೂಸು ಬೇಗ ಕೊಡಿ ಅಂತ ಹೇಳು. ಬೇಗ ಕೊಡಿ ಅಂತ. ಕುಡಿಯೋಣ. ಯಾರನ್ನ ಎರಡ್ರಲ್ಲಿ ಕುಡಿತಾರೇನೆ? ಯಾರನ್ನ ಎರಡ್ರಲ್ಲಿ ಕುಡಿತಾರ? ಮಮ್ಮಗೊಂದು ನಿಂಗೊಂದು ಅಂತ. ಕ್ರಿಸ್ಮಸ್ ಟ್ರೀ ಹತ್ರ ನಿಂತ್ಕೋ, ನಿಂಗೊಂದು ಫೋಟೋ ತೆಗಿತೀನಿ ನಾನು. ಅವ್ರ ಸೈಡ್ ಹೋಗ್ತಾರ, ಬಾಮ್ಮ ನೀನು. ಗೈಸ್, ನಾವು ಬಂದಿರೋದು ತುಂಬಾ ದೂರ ಏನಿಲ್ಲ, ಒಂದ್ 500 ಮೀಟರ್ಸ್ ಆಸ್ಪಾಸ್ ಅಷ್ಟೇನೆ ಮನೆಯಿಂದ. ಎಷ್ಟು ನಿಯರ್ ಇದೆ ಗೊತ್ತಾ? ಇಲ್ಲಿ ಬಾ ಎಲ್ಲಮ್ಮ. ಸೊ ಹಂಗೆ ಸ್ಟುಡಿಯೋಗೆ ಹೋದ್ವಿ, ಏನೆಲ್ಲ ಇರುತ್ತೆ ನೋಡೋಣ ಕಲೆಕ್ಷನ್ಸು ಅಂತ. ಅಂಡ್ ಸಂಕ್ರಾಂತಿದು ಬೇರೆ ಆಫರ್ಸ್ ಅದು ಇದು ಅಂತ ಏನೇನೋ ಬಿಟ್ಟಿದ್ರು. ಸೊ ನಾನು ಈ ತರ ನೋಡ್ತಿದ್ದೆ ನನ್ನ ಮಗಳಿಗೆ. ಇದು ಡೆನಿಮ್ ಅಲ್ಲೇ ಸಿಕ್ತು. ಸೊ ಇಷ್ಟ ಆಯ್ತು, ಒಂಥರ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು. ಅವಳು ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾಳೆ ಅಂತ. ಅದಕ್ಕೆ ಇದೊಂದು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ನನ್ನ ಮಗನ್ಗೊಂದು ಸ್ವಲ್ಪ ಪರ್ಚೇಸ್ ಮಾಡಿದೆ. ಫೈನಲಿ ಬಿಲ್ ಹಾಕಿಸ್ತಾ ಇದ್ವಿ. ಈ ಚಿಕ್ಕ ಮಕ್ಳದು ಒಂದೊಂದಲ್ಲ, ಹೇರ್ ಕ್ಲಿಪ್ಪು, ಹೇರ್ ಬ್ಯಾಂಡ್ಸ್ ಅದು ಇದು ನೋಡ್ತಾ ಇರ್ತಾರೆ. ನನ್ನ ಮಗಳು ಹಾಕೊಳ್ಳೋದು ಅಷ್ಟ್ರಲ್ಲೇ ಇದೆ, ಬಟ್ ಆದ್ರೂ ಅವಳು ತಗೊಬೇಕಷ್ಟೇ. ನಾನು ಮಕ್ಳಿಗೆ ತಗೊಂಡೆ, ಬಟ್ ನನಗೆ ಕುರ್ತಾಸ್ ನೋಡೋಣ ಅಂತ ನೋಡ್ತಾ ಇದ್ರೆ ಒಂದಾನ ನನ್ನ ಸೈಜ್ ಇರೋದ್ ನ್ಯಾವ್ಯಾಗಿರೋದ್ ಸಿಕ್ಬಾರ್ದ, ವಿಚಾರ ಆಗೋಗ್ಬಿಡ್ತು. ನಾನು ಆಗಿರೋ ಸಣ್ಣಕ್ಕೆ ಎಕ್ಸೆಸ್ ಆಯ್ತಾ ಇಲ್ಲ ನನ್ಗೆ, ಅಷ್ಟು ಬೇಜಾರಾಗೋಗ್ಬಿಡ್ತು. ಎಂತೆಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಬಟ್ ಸೈಜ್ ಫಿಟ್ ಆಗ್ತಾ ಇಲ್ಲ. ಬೇರೆ ಯಾವ್ದಾದ್ರು ಶಾಪಿಗೆ ಹೋಗಿ ನೋಡೋಣ ಅಂತ. ಈ ಎಕ್ಸೆಸ್ಸು ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಇನ್ ಯಾವ ರೇಂಜಿಗೆ ನಾನು ಸಣ್ಣ ಆಗಿರ್ಬೋದು ಹೇಳಿ. ಇರ್ಮಾ ಹೋಯ್ತಾ? ಅಂಡ್ ನಮ್ಮ ನೆಕ್ಸ್ಟ್ ಚಾಟ್ ಸ್ಪಾಟ್ ಬಂದು ಬಂಗಾರಪೇಟು. ಇಲ್ಲಿ ಸಕ್ಕದಾಗಿರುತ್ತೆ ಬಿಡಿ, ಎಸ್ಪೆಷಲಿ ಈ ಒಂದು ಬ್ರಾಂಚ್ ಅಲ್ಲಿ, ಶಾಪ್ ಅಲ್ಲಿ. ಮಸಾಲ್ ಪುರಿ ತಗೊಂಡ್ವಿ. ಅದ್ ನನ್ಗೂ ನನ್ ಮಗಳಿಗೂ ಫೇವ್ರೆಟ್. ವಾರದಲ್ಲಿ ಒಂದ್ಸಲಿ ತಿಂದೇ ತಿಂತೀವಿ ಅನ್ಕೊಳ್ಳಿ, ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದೇನೋ ಒಂಥರ ಅಡಿಕ್ಷನ್. ಅವಳೇನಷ್ಟು ತಿನ್ನಲ್ಲ, ತಿನ್ನದೆ ನಾನು. ತುಂಬಾ ತುಂಬಾ ಖಾರ ಚಿನ್ನಿ. ಬೇಗ ಕೊಡಿಸು ಚಾಕ್ಲೇಟು. ಎಲ್ಲಿ ಹುಡುಕು? ನೆಕ್ಸ್ಟ್ ನನ್ನ ಮಗನ್ಗೆ ಡೈಪರ್ ಅಂತೂ ತುಂಬಾ ಅಂದ್ರೆ ತುಂಬಾ ಬೇಕೇ ಬೇಕು. ಡೈಪರ್ ಇಲ್ಲ ಅಂತಂದ್ರೆ ಮುಗೀತು ನಮ್ ಕತೆ. ಸೊ ಹಂಗಾಗಿ ಫಸ್ಟ್ ಅದನ್ನ ಪರ್ಚೇಸ್ ಮಾಡ್ಬಿಡೋಣ ನೆನ್ಪಿದ್ದಂಗೆ ಅಂತ ಹೇಳಿ ತಗೊಂಡು ತಿರ್ಗಾ ಟ್ರೆಂಡ್ಸ್ ವುಮೆನಿಗೆ ಹೋದೆ. ಅಲ್ಲೂ ನನಗ್ ಸೈಜ್ ಸಿಕ್ಲಿಲ್ಲ. ತುಂಬಾ ಡಿಸಪಾಯಿಂಟ್ ಅಂತ ಹೇಳ್ಬೋದು.
ಸರಿ, ಇವತ್ತಿನ ವ್ಲಾಗ್ ಹಂಗೆ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.